ಅಂದರೆ ಇದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಆಧ್ಯಾತ್ಮಿಕದ ಬಗ್ಗೆ ಮಾತನಾಡೋದಂದರೆ ದೇಹ ಬಿಟ್ಟು ಹೋದ್ರು ಅಂತ ಹೇಳಿದ್ರು ಆಯ್ತಾ. ಫುಲ್ಲು ನನಗೆ ಸ್ಟಾರ್ಸ್ ಎಲ್ಲ ಕಾಣ್ತಾ ಉಂಟು ಮೇಲ್ಗಡೆ, ಎದುರುಗಡೆ ಇದು ಒಂದೇ ಟ್ಯೂಬ್ಲೈಟ್ ಆಯ್ತಾ. ಭೂಮಿ ಅದು ಹೇಗೆ ಹೇಳುದು ಮಾರೆ. ಆದರೆ ಮರಣದ ನಂತರ ಹೇಗೆ ಇರ್ಬೋದು ಅಂತ. ಎಲ್ಲಿಗೂ ನಮಸ್ಕಾರ. ನೋಡಿ, ಈಗ 10 ಗಂಟೆ ಆಯಿತು ರಾತ್ರಿ. ನಾನು ಈಗ ನನ್ನ ಅಜ್ಜನ ಮನೆಯ ಹೊರಗಡೆ ಅಂಗಳದಲ್ಲಿ ಕೂತ್ಕೊಂಡು ಈ ವಿಡಿಯೋವನ್ನು ತೆಗ್ತಾ ಇದ್ದೇನೆ. ಎದುರುಗಡೆ ಇದು ಒಂದೇ ಟ್ಯೂಬ್ಲೈಟ್ ಆಯಿತಾ. ಮತ್ತು ಪಕ್ಕದಲ್ಲಿ ಮನೆ ಎಂತ ಕೂಡ ಇಲ್ಲ ಆಯಿತಾ. ಅಂದರೆ ಹತ್ತಿರದ್ದು ಮನೆ ಅಂದರೆ ಒಂದು 150 ಮೀಟರ್ ದೂರ ಉಂಟು. 150 ಇಲ್ಲ, 200 ಮೀಟರ್ ಅಂತ. ಹೌದು, ಒಂದು ಲೆಕ್ಕದಲ್ಲಿ ತುಂಬ ಖುಷಿ ಆಗ್ತದೆ ಆಯಿತಾ. ಯಾಕಂದರೆ ನೋಡಿ, ಈಗ ಫುಲ್ ಸೌಂಡ್ ಕೇಳ್ತಾ ಉಂಟಲ್ವಾ, ಕಪ್ಪೆದ್ದು ಕೀಟಗಳದ್ದು ಕಾಡಿನಲ್ಲಿ. ಅದನ್ನೇ ಕೇಳಿ ಕೂತ್ಕೊಂಡ್ರೆ ನಿಮಗೆ ಒಂದು ಮಾತು ಬರ್ತದೆ, ಏನಂದರೆ ಸೈಲೆನ್ಸ್ ಈಸ್ ಲೌಡ್ ಅಂತ. ಅದರ ಅರ್ಥ ಏನಂದರೆ ಯಾಕಂದರೆ ನೀವೇ ನೋಡಿ ಮಾರೆ, ಇವರದ್ದು ಸೌಂಡು ನೋಡಿ. ಅವರು ಆ್ಯಕ್ಚುಲಿ 2 ಕಪ್ಪೆಗಳು ಮಾತನಾಡೋದಾಯ್ತಾ, ಅಂದರೆ ಮಿಲನ ಆಗಲಿಕ್ಕೆ ಆಯಿತಾ. ಅವುಗಳು ಒಂದು ಫ್ರೀಕ್ವೆನ್ಸಿಯಲ್ಲಿ ಸದ್ದು ಮಾಡ್ತವೆ, ಮತ್ತು ಹಾಗೆಯೇ ಹತ್ತಿರ ಬರ್ತವೆ ಕತ್ತಲೆಯಲ್ಲಿ. ಪ್ರಕೃತಿದ್ದು ನಿಯಮದ ಪ್ರಕಾರ ಏನಾಗಬೇಕು ಅದು ಆಗ್ತಾ ಹೋಗ್ತದೆ. ಅಂದರೆ ಇದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಒಂದು ಲೆಕ್ಕದಲ್ಲಿ ಹೆಮ್ಮೆ ಪಡಬೇಕು ಅಲ್ವಾ. ಹೌದು, ಹೆಮ್ಮೆ ಪಡಬೇಕು, ಬೇರೆ ಎಂತ ಕೂಡ ಹೇಳಲಿಕ್ಕೆ ಆಗುದಿಲ್ಲ. ಮತ್ತು ನೋಡಿ, ಇನ್ನೊಂದು ವಿಷಯ, ಇವತ್ತು ಸಂಜೆ ಗುಡುಗು ಸಿಡಿಲು ಸ್ವಲ್ಪ ಇತ್ತಾಯ್ತಾ. ಮತ್ತು ಈಗ ಮೇಲ್ಗಡೆ ಬಾನ ನೋಡುವಾಗ ಫುಲ್ಲು ಕ್ಲೀನ್ ಉಂಟಾಯ್ತಾ. ಫುಲ್ಲು ನನಗೆ ಸ್ಟಾರ್ಸ್ ಎಲ್ಲ ಕಾಣ್ತಾ ಉಂಟು ಮೇಲ್ಗಡೆ, ಬಿಳಿ ಚುಕ್ಕಿಗಳು ಎಲ್ಲ ಕಾಣ್ತಾ ಉಂಟು. ಮತ್ತು ಮಧ್ಯದಲ್ಲಿ ಅದು ಶೂಟಿಂಗ್ ಸ್ಟಾರ್ ಅಂತ ಉಂಟಾಯ್ತಾ. ಅದು ಒಂದು ಚುಕ್ಕಿ ಫಾಸ್ಟಾಗಿ ಹೋಗುವಾಗ, ಅದು ನೀವು ನೋಡಿದ್ದೀರಿ ಇಲ್ವ ಅಂತ ಗೊತ್ತಿಲ್ಲ, ಅದಕ್ಕೆ ಇಂಗ್ಲೀಷಲ್ಲಿ ಶೂಟಿಂಗ್ ಸ್ಟಾರ್ ಅಂತ ಹೇಳ್ತಾರೆ. ಅದು ನನಗೆ ಈಗ ಒಂದು ಕಾಣಿಸಿತಾಯ್ತಾ. ಮತ್ತು ಮೇಲ್ಗಡೆನೇ ನೋಡಿ ಕೂತ್ಕೊಂಡ್ರೆ ನಿಮಗೆ ತುಂಬ ಕಾಣಿಸ್ತದೆ. ಅಂದರೆ ಅದು ಯಾವಾಗ ಜಾಸ್ತಿ ಕಾಣೋದಂದರೆ, ಹೌದು, ಮೋಡಗಳು ಇರಬಾರ್ದು, ಮತ್ತು ಸುತ್ತಮುತ್ತ ಲೈಟ್ಗಳು, ಕರೆಂಟ್ ಕಂಬದ್ದು ಲೈಟು ಮತ್ತು ಬಿಲ್ಡಿಂಗಿದ್ದು ಲೈಟು ಅದೆಲ್ಲ ಇರಬಾರ್ದಾಯ್ತಾ. ಅಂದರೆ ನೋಡಿ, ಭೂಮಿ ಅದು ಹೇಗೆ ಹೇಳೋದು ಮಾರೆ. ಅದು ಎಕ್ಸ್ಪೀರಿಯೆನ್ಸಲ್ಲಿ ಅದು ನೋಡಿ, ಬಾಯಿ ಮಾತಲ್ಲಿ ಎಷ್ಟೇ ಹೇಳಿದ್ರು ಪ್ರಯೋಜನ ಇಲ್ಲ ಆಯಿತಾ. ಭೂಮಿ ಏನಂತ ಇನ್ನೊಬ್ಬನಿಗೆ ಹೇಳುವಾಗ, ಹೌದು, ನಾನು ಸುಮ್ಮನೆ ಮಾತನಾಡೋದು ಮಾರೆ. ಯಾಕೆ ಅಂತ ನಾನು ಸುಮ್ಮನೆ ಈ ವಿಡಿಯೋ ಮಾಡೋದು. ಈಗ ನಾನು ಕೆಲಸ ಆಗಿ ಬಂದೆ ಅಲ್ವಾ ಮನೆಗೆ, ಕಿರಿಕಿರಿ ಇತ್ತು ಕೆಲಸದಲ್ಲಿ ಆಯಿತಾ. ತುಂಬ ಜನರಿದ್ದರು, ಲೈಟ್ ಅದೆಲ್ಲ ಇದ್ದು ಆಯಿತಾ. ಈಗ ಇಲ್ಲಿ ಮನೆ ಬಂದ ನಂತರ ಈ ಕಪ್ಪೆಗಳಿದ್ದು, ಕ್ರಿಮಿಕೀಟಗಳಿದ್ದು ಅವರದ್ದು ಮಾತ್ರ ಸೌಂಡು ಜೋರುಂಟು. ಮತ್ತು ಮನುಷ್ಯರದ್ದು ಯಾರು ಕೂಡ ಇಲ್ಲಿ ಸೌಂಡು ಕೇಳ್ತಾ ಇಲ್ಲ ನನಗೆ. ಮತ್ತು ನಾನು ಯೋಚಿಸಿದೆ, ಮನುಷ್ಯ ಜನ್ಮ ಹೌದು, ಆದರೆ ಮರಣದ ನಂತರ ಹೇಗೆ ಇರ್ಬೋದು ಅಂತ. ಅದು ಯಾಕೆ ನನಗೆ ತಲೆಗೆ ಬಂತಂತ ನನಗೆ ಗೊತ್ತಿಲ್ಲ ಆಯಿತಾ. ಸಡನ್ನಾಗಿ ಬಂತಾಯ್ತಾ. ಮರಣದ ನಂತರ ಅಂದರೆ ಈ ದೇಹ ಇರುವ ತನಕ ಮಾತ್ರ ಅಲ್ವ ಇಷ್ಟೆಲ್ಲ ನಮಗೆ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಸಿಗೋದು. ಜನರು, ಬಿಲ್ಡಿಂಗ್, ಬೀಚ್ ಮತ್ತು ಆಹಾರ ಏನೆಲ್ಲ ಕಾಣಲಿಕ್ಕೆ ಸಿಗ್ತದೆ ಕಣ್ಣಿಗೆ, ಅದೆಲ್ಲ ದೇಹ ಇರುವ ತನಕ ಮಾತ್ರ. ದೇಹ ಬಿಟ್ಟಾದ ಮೇಲೆ ಅದು ಹೇಗಿರ್ಬೋದು ಅಂದರೆ ನನಗೆ ತುಂಬ ಖುಷಿ ಆಗ್ತದೆ ಆಯಿತಾ. ಖುಷಿ ಅಂದರೆ ಒಂದು ಆಶ್ಚರ್ಯ, ಅಂದರೆ ಆಶ್ಚರ್ಯ ಇಲ್ಲ, ತುಂಬ ಎಕ್ಸೈಟ್ಮೆಂಟ್ ಆಯಿತಾ. ತುಂಬ ಅದು ಕೂಡ ತುಂಬ ಚೆಂದ ಆಗಿ ಇರ್ತದೆ ಅಂತ. ಯಾಕಂದರೆ ನೋಡಿ, ಈಗ ಎಲ್ಲರೂ ಮರಣ ಅಂದರೆ ತುಂಬ ಬೇಜಾರು, ಅಂದರೆ ಅದು ಆ ಲೆವೆಲಲ್ಲಿ ಜನರು ನೋಡ್ತಾರೆ ಆಯಿತಾ. ಆದರೆ ನಾನು ಹೇಳೋದು, ನೀವು ಹಾಗೆ ನೋಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನೋಡಿ, 6 ದಿನದ ಹಿಂದೆ ನಂದು ಒಂದು ಆಂಟಿ ತೀರಿ ಹೋದ್ರೆ ಆಯಿತಾ. ನಗುವ ಮಾತೇನೆಂದರೆ, ಅವರು ಜೀವಂತವಾಗಿ ಇರುವಾಗ ಅವರದ್ದು ಹೆಸರಿನಿಂದ ಕರಿತಾ ಇದ್ರು. ಯಾವಾಗ ಮರಣ ಆಯಿತು, ಹೆಸರು ಇಟ್ಕೊಂಡು ಯಾರು ಕೂಡ ಕರೀಲಿಕ್ಕೆ ಹೋಗಲಿಲ್ಲ. ಇದು ಬಾಡಿಯಲ್ಲಿ ಉಂಟು, ಬಾಡಿ ಬಂತ ಹಾಸ್ಪಿಟಲಿಂದ ಹಾಗೆ ಹೇಳ್ತಾ ಇದ್ರಾಯ್ತಾ ಇಲ್ಲಿ ನಮ್ಮ ಮನೆಯವರು ಮತ್ತು ಸಂಬಂಧಿಕರೆಲ್ಲ. ಅಂದರೆ ಆಗ ನಾನು ಯೋಚಿಸ್ತಾ ಇದ್ದೆ ಮಾರೆ, ಅವರ ಹೆಸರು ಇಟ್ಕೊಂಡು ಯಾಕೆ ನೀವು ಕರೆಯುವುದಿಲ್ಲ, ಬಾಡಿ ಬಂತ ಅಂತ ಯಾಕೆ ಕರೆಯುವುದು. ಅದು ನನಗೆ ವಿಚಿತ್ರ ಆಯಿತು ಮಾರೆ. ಮತ್ತು ಕೇಳುವಾಗ ಇಲ್ಲ, ಅವರು ದೇಹ ಬಿಟ್ಟು ಹೋದರು ಅಂತ ಹೇಳಿದ್ರಾಯ್ತಾ. ಎಲ್ಲರೂ ಎಂತ ಒಪ್ತಾರೆ, ದೇಹಕ್ಕಿಂತ ಎಂಥದ ನಾವು ಎಲ್ಲರೂ ಒಪ್ತಾರೆ. ಆದರೆ ದಿನನಿತ್ಯದಲ್ಲಿ ಜನರು ಅದನ್ನು ಒಪ್ಪುವುದಿಲ್ಲ ಆಯಿತಾ. ಅಂದರೆ ಯಾವುದೇ ಕೆಲಸ ಮಾಡುವಾಗ, ಇನ್ನೊಬ್ಬನಿಗೆ ಅಹಂಕಾರ ತೋರಿಸುವಾಗ, ಅಥವಾ ಬಿಸ್ನೆಸ್ಸಲ್ಲಿ ಅಥವಾ ಹಣದ ವಿಚಾರ ಬರುವಾಗ, ಅಂದರೆ ಅದು ಹೌದು ಸಹಜ. ಅಂದರೆ ಅದು ಹೇಗೆ ಅಂತ ಹೇಳೋದು ಮಾರೆ. ಯಾಕಂದರೆ ನೋಡಿ, ನಾವು ಈಗ ಕಲಿಯುವ ಮಕ್ಕಳಲ್ವಾ,
ಅದೆಲ್ಲ ಶಾಲೆಯಲ್ಲಿ ಕಲಿಸೋದಿಲ್ಲ ನೋಡಿ. ಶಾಲೆ ವೇಸ್ಟೇ ಸತ್ಯ ಹೇಳಬೇಕಾದ್ರೆ, ಆಯಿತಾ. ನೀವು ಸುಮ್ಮನೆ ಮಕ್ಕಳನ್ನು ಶಾಲೆಗೆ ಕಳಿಸ್ತೀರಿ. ಈಗೆಲ್ಲ ಬಿಸ್ನೆಸ್ ಆಗ್ತಾ ಉಂಟು, ಹಣ ಮಾಡೋದು ಎಲ್ಲಿ ಅಂತಲೇ ಎಲ್ಲ ಕಡೆ ಕಾಲೇಜ್ ಎಲ್ಲ ಓಪನ್ ಆಗ್ತಾ ಉಂಟು. ಜೀವನದ ಬಗ್ಗೆ ಕಲಿಸುವುದಿಲ್ಲ. ಯಾರೆಲ್ಲ ಸತ್ತು ಹೋಗಿದ್ದಾರೆ, ಅವರು ಎಂತ ಮಾಡಿದ್ದಾರೆ, ಅವರು ಜೀವಂತವಾಗಿರುವಾಗ ಅದನ್ನು ನಿಮ್ಮ ಮಕ್ಕಳಿಗೆ ಅದು ಕೂಡ ಎಳೆ ತಲೆಗೆ ಶಾಲೆಯಲ್ಲಿ ಕಲಿಸ್ತಾ ಇದ್ದಾರೆ. ಅದು ಬೇರೆ ಟಾಪಿಕ್, ಅದು ನಾನು ಮಾಡ್ತೇನೆ, ಈಗ ಮಾತನಾಡೋದು ಬೇಡ. ಆಧ್ಯಾತ್ಮಿಕದ ಬಗ್ಗೆ ಮಾತನಾಡೋದಂದರೆ ಅದು ಯಾರಿಗೂ ಇಲ್ಲಿಯವರೆಗೆ 100% ಹೇಳಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ನೋಡಿ, ಮರಣದ ನಂತರವೇ ಗೊತ್ತಾಗೋದಲ್ವ. ಜೀವಂತವಾಗಿರುವಾಗ ನಾವು ಅಷ್ಟು ಹೇಳಲಿಕ್ಕೆ ಆಗಲಿಕ್ಕಿಲ್ವಾ, ಸಾಧ್ಯನೇ ಇಲ್ಲ. ತುಂಬ ಜನರು ಒಂದೊಂದು ಹೇಳ್ತಾರೆ ಮಾರೆ, ಯಾವುದು ಸರಿ ಅಂತ ನಾವು ಆಗನೇ ನಮ್ಮ ತಲೆ ಆಚೆ ಈಚೆ ಹೋಗ್ತದೆ. ಅವರು ಹಾಗೆ ಹೇಳಿದರು, ಇವರು ಹೀಗೆ ಹೇಳಿದರು, ಮತ್ತು ಕನ್ಫ್ಯೂಷನ್ ಆಗಿ ಮತ್ತೆ ನೀವೇ ಯಾವುದು ಯೋಚಿಸ್ತೀರಿ, ನಿಮ್ಮದು ಬೇರೆಯೇ ಆಗ್ತದೆ ಮತ್ತೆ. ಎಂಥದ ಇರಲಿ, ಸಾಕು. ನಾನು ಸುಮ್ಮನೆ ಮಾತನಾಡಿ ನಿಮಗೆ ಬೋರ್ ಮಾಡಿಸಲಿಕ್ಕಿಲ್ಲ. ಅದಕ್ಕೆ ವಿಡಿಯೋನ ಇಲ್ಲಿಗೆ ನಿಲ್ಲಿಸಿ ಬಿಡ್ತೇನೆ. ಸಾರಿ, ಈ ವಿಡಿಯೋ ಆಚೀಚೆ ಆದಿದ್ದೆ. ಹೌದು, ತುಂಬ ಕನ್ಫ್ಯೂಷನ್ ವಿಡಿಯೋ, ಆದರೆ ನನ್ನ ತಲೆಯಿಂದ ಹೊರಗಡೆ ಹಾಕಲಿಕ್ಕಿತ್ತು, ನಾನು ಹಾಕಿಬಿಟ್ಟೆ, ಮತ್ತು ನಿಮಗೆ ಬಿಟ್ಟದ್ದು. ಆಯಿತು, ಧನ್ಯವಾದ ಈ ವಿಡಿಯೋನ ನೋಡಿದ್ದಕ್ಕೆ. ಆಯಿತು.